ಆಹಾರ ಪದಾರ್ಥ ಕೊಳ್ಳುವ ಮುನ್ನ ಗ್ರಾಹಕರೇ ಹುಷಾರ್. ಅವಧಿ ಮೀರಿದ ಪದಾರ್ಥಗಳನ್ನ ಮಾರುತ್ತಿದ್ದಾರೆ, ಎಚ್ಚರ. ಆಹಾರ ಪದಾರ್ಥಗಳ ದಾಸ್ತಾನು ಗುಡೌನ್ ಮೇಲೆ ಅಧಿಕಾರಿಗಳ ತಂಡ ದಿಢೀರಂತ ದಾಳಿ ಮಾಡಿದೆ. ಅಧಿಕಾರಿಗಳಿಗೆ ಶಾಕ್ ಬೇರೆ ಕಾದಿತ್ತು. ಯಾಕಂದ್ರೆ ಶಿವಮೊಗ್ಗದ ವಿದ್ಯಾನಗರದಲ್ಲಿರುವ ಆಹಾರ ದಾಸ್ತಾನು ಗುಡೌನ್ಗಳಲ್ಲಿ ಅವಧಿ ಮೀರಿದ ಸಾಮಗ್ರಿಗಳನ್ನ ಬಿಂದಾಸ್ ಆಗಿ ಮಾರಾಟ ಮಾಡಲಾಗ್ತಾ ಇದೆ. ಅಪ್ಪರ್ ಜಿಲ್ಲಾಧಿಕಾರಿ ಅಭಿಷೇಕ್ ಮತ್ತು ಉಪ ವಿಭಾಗಾಧಿಕಾರಿಗಳ ತಂಡ ಗುಡೌನ್ ಮೇಲೆ ದಾಳಿ ಮಾಡಿತ್ತು. ಅಲ್ಲಿದ್ದ ನಿತ್ಯದ ಆಹಾರ ಸಾಮಗ್ರಿಗಳನ್ನ ಮತ್ತು ಮಕ್ಕಳು ತಿನ್ನುವ ಆಹಾರ ಸಾಮಗ್ರಿಗಳ ಡೇಟ್ ಬಾರ್ ಆಗಿದ್ವು. ಇಂಥ ಸಾಮಗ್ರಿಗಳನ್ನ ಬೆಂಗಳೂರಿನಿಂದ ತಂದು ಶಿವಮೊಗ್ಗದಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು. ಅವಧಿ ಮೀರಿದ ರಾಶಿ ತಿಂಡಿ ತಿನಿಸುಗಳ ಪ್ಯಾಕೆಟ್ಗಳು, ಆಹಾರ ಪದಾರ್ಥಗಳನ್ನ ಕಂಡು ಅಧಿಕಾರಿಗಳೇ ಒಂದು ಕ್ಷಣ ಶಾಕ್ಗೆ ಒಳಗಾಗಿದ್ರು. ಸದ್ಯಕ್ಕೆ ಗುಡೌನ್ ಮಾಲೀಕನ ಮೇಲೆ ಕೇಸ್ ದಾಖಲಿಸಿಕೊಂಡು ನೋಟಿಸ್ ಜಾರಿ ಮಾಡಲಾಗಿದೆ. ಇನ್ನು ಗುಡೌನ್ನಲ್ಲಿದ್ದ ಎಲ್ಲಾ ಆಹಾರ ಸಾಮಗ್ರಿಗಳನ್ನ ಕಾರ್ಪೊರೇಷನ್ ಕಸದ ಗಾಡಿಯಲ್ಲಿ ತುಂಬಿಸಿ ನಾಶ ಮಾಡಲಾಗಿದೆ. ಇನ್ನು ಬರುವ ದಿನಗಳಲ್ಲಿ ಈ ರೀತಿ ದಾಸ್ತಾನು ಮಾಡುವ ಎಲ್ಲಾ ಅಂಗಡಿಗಳ ಮೇಲೂ ಮತ್ತು ಇಂಥವರಿಂದ ಆಹಾರ ಸಾಮಗ್ರಿಗಳನ್ನ ಖರೀದಿಸುವ ಅಂಗಡಿಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದು ಅಂತ ಅಪ್ಪರ್ ಜಿಲ್ಲಾಧಿಕಾರಿಗಳು ಹೇಳಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ಜನರ ಜೀವದ ಮೇಲೆ ಚೆಲ್ಲಾಟ ಆಡುವ ಇಂಥ ದಾಸ್ತಾನುಗಳ ಲೈಸೆನ್ಸ್ ರದ್ದು ಮಾಡಿ ಅನ್ನೋದೇ ಬಿಗ್ ಟಿವಿ ಕರ್ನಾಟಕದ ಕಳಕಳಿ ಕಂಡ್ರೆ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.